ಸ್ನೇಹಿತರೆ ನಮಸ್ಕಾರ. RN5 ನ್ಯೂಸ್ ಚಾನಲ್ಗೆ ಸ್ವಾಗತ. ಸೇಡಂ ತಾಲೂಕಿನ ಇಟ್ಕಲ್ ಗ್ರಾಮದ ಜೀಪ್ ಒಂದು ಪಲ್ಟಿಯಾಗಿ ದುರ್ಘಟನೆ ಸಂಭವಿಸಿದ್ದು ಇದು ಚಿನ್ನಕಾರ್ ಗ್ರಾಮದ ಹೊರವಲಯದಲ್ಲಿ ನಡೆದಿದೆ ಎಂದು ತಿಳಿದು ಬಂದಿದೆ. ನಮ್ಮ ನೆರೆಯ ತಾಲೂಕು ಆಗಿರುವಂಥ ಸೇಡಂ ತಾಲೂಕಿನ ಇಟ್ಕಲ್ ಗ್ರಾಮದ ಮೊಗುಲಮ್ಮ ತಂದೆ ದೊಡ್ಡ ಬುಡ್ಡಪ್ಪ ಶಿವನೋಳ್ ಎಂಬುವರ ಮಗಳು ಮೃತಪಟ್ಟಿರುವಂಥ ದುರ್ದೈವಿಯಾಗಿರುತ್ತಾಳೆ. ಈ ಒಂದು ಸಾವಿಗೆ ಬಡತನವೇ ಮೂಲ ಕಾರಣ ಎಂದು ತಿಳಿದು ಬಂದಿದೆ. MA ಪದವಿ ಪಡೆದಿದ್ದರೂ ಕೂಡ ಬಡತನ ಮತ್ತು ನಿರುದ್ಯೋಗ ಸಮಸ್ಯೆಯಿಂದ ಹತ್ತಿ ಬಿಡಿಸುವ ಕೂಲಿ ಕೆಲಸಕ್ಕೆ ಹೋಗಿದ್ದಂಥ ಈ ಒಂದು ವಿದ್ಯಾರ್ಥಿನಿ ಈ ವೇಳೆ ದುರ್ದೈವವು ಸಂಭವಿಸಿದ್ದು ಪೋಷಕರ ದುಃಖವು ಮುಗಿಲು ಮುಟ್ಟಿತು. ಈ ಒಂದು ರೋದನವು ಹೃದಯ ವಿದ್ರಾವಕವಾಗಿ ಹೊರಹೊಮ್ಮುತ್ತಿದೆ. ಈ ಒಂದು ಘಟನೆಯ ಕುರಿತು ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಆಗಮಿಸಿರುವಂಥ ಆಲ್ ಇಂಡಿಯಾ ಬಹುಜನ ಸಮಾಜ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾಗಿರುವಂಥ KB ವಾಸು ಅವರು ಗುರುಮುಟ್ಕಲ್ನ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ಮೃತ ಕುಟುಂಬದ ಪೋಷಕರಿಗೆ ಧೈರ್ಯ ತುಂಬಿ ಈ ಒಂದು ಮೃತ ಕುಟುಂಬಕ್ಕೆ ಸರ್ಕಾರದ ವತಿಯಿಂದ ಪರಿಹಾರ ನೀಡಬೇಕೆಂದು ಸರ್ಕಾರಕ್ಕೆ ಆಲ್ ಇಂಡಿಯಾ ಪಾರ್ಟಿಯಿಂದ ಒತ್ತಾಯಿಸಿದ್ದಾರೆ. ಎಮ್ಮನಿಗೆ ಪದವಿ ಏನೋ ಮಾಡಿಸಿದ್ದಾಳೆ. ಅದರ ದುರಂತ ಏನಪ್ಪ ಅಂದ್ರೆ ಬಡತನದಿಂದ ಎಮ್ಮ ಇವತ್ತು ಬೆಳಗ್ಗೆ ಕೂಲಿ ಮಾಡ್ಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಇವತ್ತು ಏನಾಗಿದೆಯಪ್ಪ ಅಂತಂದ್ರೆ ಒಂದು ರಸ್ತೆ ಅಪಘಾತ ಆಗಿದೆ. ಮತ್ತು ಇಲ್ಲಿ ಸುಮಾರು ಏನು ಜೀಪ್ಗಳಿದ್ದಾವೆ ಈ ಭಾಗದಲ್ಲಿ ಗುರುಮಿಟ್ಕಲ್ ಆಗಿರ್ಬೋದು, ಸೇಡಂ ಸುತ್ತಮುತ್ತ ಹಳ್ಳಿಗಳಲ್ಲಿ ಈ ಜೀಪ್ಗಳು ಏನು ಮಾಡ್ತಾರಪ್ಪ ಅಂತಂದ್ರೆ ಆ ಸೀಟ್ ಲೆವೆಲ್ ತುಂಬೋದು ಬಿಟ್ಟು ಅದು ಡಬಲ್ ಟಿಬಲ್ ಮಾಡಿ ಸುಮಾರು ಒಂದು 20-30 ಜನ ಕುಂದಿರಿಸ್ಕೊಂಡು ಇಲ್ಲಿನ ಜೀಪ್ಗಳು ಹೋಗ್ತಾರೆ. ಇದಕ್ಕೆ ಯಾವುದೇ ರೀತಿ ಕಾನೂನಿಲ್ಲ, ಯಾವುದೇ ರೀತಿ ಒಂದು ಪೊಲೀಸರು ಅದಕ್ಕೆ ತಡೆಗಟ್ಟಲ್ಲ. ಹೀಗಾಗಿ ಇವತ್ತು ಆ ಎಮ್ಮನ ಪ್ರಾಣ ಏನು ಕಳ್ಕೊಂಡಿದ್ದಾಳೆ ಮೊಗಳಮ್ಮ ಅಂತಕ್ಕಂಥ ಇವತ್ತೇನೋ ಒಂದು ಆ ಎಮ್ಮಂದು ಜೀವ ಹೋಗಿದೆಪ್ಪ ಅಂದ್ರೆ ಯಾರ ಕಾರಣ ಅಂದ್ರೆ ಸೀದಾ ನೇರ ಸರ್ಕಾರೇ ಕಾರಣ. ಅದಕ್ಕೆ ಸರ್ಕಾರ ಕೂಡಲೇ ಆ ಒಂದು ಗಾಡಿಗೂ ಕೂಡ ಇನ್ಶೂರೆನ್ಸ್ ಇಲ್ಲ. ಇವತ್ತಿನ ದಿವಸ ಅವಳಿಗೆ ಏನಾದರೂ ನೌಕರಿ ಸಿಕ್ಕಿತ್ತಪ್ಪ ಅಂತಂದ್ರೆ ಆ ಎಮ್ಮಂದು ಇವತ್ತು ದುರಂತ ಆಗ್ತಿರಲಿಲ್ಲ. ಅದಕ್ಕೆ ನಿರುದ್ಯೋಗ ಸಮಸ್ಯೆಯಿಂದಾಗಿ ಅದು ಅವಳು ಪರಿಶಿಷ್ಟ ಜಾತಿಯ ಹೆಣ್ಣುಮಗಳಾಗಿದ್ದು ಇವತ್ತಿನ ದಿವಸ ಅವಳ ಒಂದು ಪ್ರಾಣ ಏನು ಕಳ್ಕೊಂಡಿದ್ದಿಲ್ಲ. ಅದಕ್ಕೆ ಸರ್ಕಾರ ಇದು ವಿಶೇಷ ಪ್ರಕರಣ ಅಂತ ಪರಿಗಣಿಸಿ ಆ ಎಮ್ಮನ ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ಪರಿಹಾರಧನ ಕೂಡಲೇ ಸರ್ಕಾರ ಒದಗಿಸಿಕೊಡ್ಬೇಕಂತಂದು ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಒತ್ತಾಯಿಸ್ತದೆ. ಮತ್ತು ಮಾನ್ಯ ಸಚಿವರಾದಂಥ ಶರಣಪ್ರಕಾಶ್ ಪಾಟೀಲ್ ಅವರು ಇದು ನಿಮ್ಮದೇ ಒಂದು ವಿಧಾನಸಭಾ ಮತಕ್ಷೇತ್ರದ ಇಟಕಲ್ ಗ್ರಾಮದ ಯುವತಿ, ಅದರಲ್ಲಿ ಪರಿಶಿಷ್ಟ ಜಾತಿ ಯುವತಿ ಮತ್ತು ಅದರಲ್ಲಿ ಪದವಿ ಯುವತಿ. ಆ MA ಡಿಗ್ರಿ ಮುಗಿಸ್ಕೊಂಡು ನೌಕರಿ ಸಲಕ್ಕೆ ಭಾಳಷ್ಟು ಅಳಗಾಡಿದ, ಯಾವುದೇ ರೀತಿ ನೌಕರಿ ಸಿಕ್ಕಿಲ್ಲ ಅವಳಿಗೆ. ಈ ಬಡತನದಿಂದಾಗಿ ಇವತ್ತು ಹೊಲದಲ್ಲಿ ಕೂಲಿ ಕೆಲಸ ಮಾಡ್ಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಇವತ್ತಿನ ದಿವಸ ಎಮ್ಮನ ಪ್ರಾಣ ಹೋಗಿದೆ. ಅದಕ್ಕೆ ಮಾನ್ಯ ಸಚಿವರಾದಂಥ ಶರಣಪ್ರಕಾಶ್ ಪಾಟೀಲ್ರೇ, ನೀವು ಮಾನ್ಯ ಮುಖ್ಯಮಂತ್ರಿಗಳವರ ಜೊತೆ ವಿಶೇಷವಾಗಿ ಮಾತಾಡಿ ಆ ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ಪರಿಹಾರಧನ ನೀವು ದೊರಕಿಸ್ಕೊಡ್ಬೇಕು. ಮತ್ತು ಅದೇ ರೀತಿ ಘಟನೆ ಎಲ್ಲಿ ನಡೆದಿದೆಯಪ್ಪ ಅಂದ್ರೆ ಗುರುಮಿಟ್ಕಲ್ಲಲ್ಲಿ. ಅದಕ್ಕೆ ಈ ಗುರುಮಿಟ್ಕಲ್ ಶಾಸಕರಾದಂಥ ಮಾನ್ಯ ಶರಣಗೌಡ ಕಂದಕೂರ್ ಅವರು ಕೂಡ ಈ ಒಂದು ವಿಚಾರವನ್ನು ಮುಖ್ಯಮಂತ್ರಿಯವ್ರ ಜೊತೆ ಮಾತಾಡಿ ಆ ಬಡ ಪರಿಶಿಷ್ಟ ಜಾತಿಯ ಕೂಲಿ ಕಾರ್ಮಿಕರ ಕುಟುಂಬಕ್ಕೆ ಇದೇನೋ ಒಂದು ಘಟನೆ ಆಗಿದೆ, ಇದಕ್ಕೆ ಆ ಗಾಡಿಗೂ ಕೂಡ ಇನ್ಶೂರೆನ್ಸ್ ಇಲ್ಲ, ಅದಕ್ಕೆ 25 ಲಕ್ಷ ರೂಪಾಯಿ ಪರಿಹಾರಧನ ಮಾನ್ಯ ಸಿದ್ದರಾಮಯ್ಯ ಅವ್ರ ಜೊತೆ ಮಾತಾಡಿ ನೀವು ಅವ್ರಿಗೆ ಇಸ್ಕೊಡ್ಬೇಕಂತಂದು ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಒತ್ತಾಯಿಸ್ತದೆ.